ಮೋಹನ್, ಶೋಭನ್ ಬಾಬು, ವಿಶಾಲ್ ಅಗರ್ವಾಲ್, ಮೋಹನ್ ಇತರರು ಹಾಜರಿದ್ದರು. ಬೇಲೂರು ತಾಲೂಕಿನ ಅರಹಳ್ಳಿ ಪಟ್ಟಣ ವ್ಯಾಪ್ತಿಯ ಲಿಂಗಾಪುರ ಗ್ರಾಮದ ಗಣಪತಿ ಪೆಂಡಲ್ನಲ್ಲಿ 31ನೇ ವರ್ಷದ ಶ್ರೀ ವಿದ್ಯಾ ಗಣಪತಿ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ಆಯೋಜಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತಾಲೂಕಿನ ಶಾಸಕರಾದ ಸನ್ಮಾನ್ಯ ಶ್ರೀ ಎಚ್.ಕೆ. ಸುರೇಶ್ ಅವರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದವರು, ಮಲೆನಾಡು ಭಾಗವಾದ ಲಿಂಗಾಪುರ ಸೇರಿದಂತೆ ಅರೆಹಳ್ಳಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಾಡಾನೆಗಳ ಉಪಟಳ ಮಿತಿ ಮೀರಿ ಕೃಷಿಕರು ಸಂಕಷ್ಟದಲ್ಲಿದ್ದು, ಕಾಡಾನೆಗಳ ಹಾವಳಿಯಿಂದ ಸರ್ಕಾರವು ಶಾಶ್ವತ ಪರಿಹಾರ ಕಂಡುಕೊಳ್ಳುವವರೆಗೆ ಕೃಷಿಕರು ಹಲವು ವರ್ಷಗಳ ಕಾಲ ಕಷ್ಟಪಟ್ಟು ಸಾಕಿ ಬೆಳೆಸಿದ ಗಿಡ ಮರಗಳಿಂದ ಫಸಲನ್ನು ಪಡೆಯಲು ಸುದೀರ್ಘವಾದ ತಪಸ್ಸನ್ನೇ ಮಾಡಿರುತ್ತಾರೆ. ಅಂತಹ ಎಲ್ಲ ಕೃಷಿಕರ ತಪಸ್ಸನ್ನು ಭಗ್ನಗೊಳಿಸಬೇಡಿ. ತಾಲೂಕಿನಾದ್ಯಂತ ಹಲವಾರು ಸಮಸ್ಯೆಗಳಿದ್ದು ಹಂತ ಹಂತವಾಗಿ ಅವುಗಳನ್ನು ಬಗೆಹರಿಸಿ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಪಡುತ್ತೇನೆ ಎಂದು ಹೇಳಿದರು. ಈ ಭಾಗದಲ್ಲಿ ಹೇಳ್ತಕ್ಕಂಥದ್ದು ಆ ಪರಮಾತ್ಮ ವಿಘ್ನೇಶ್ವರ ಯಾವುದೇ ನಮ್ಮ ಇವರಿಗೆ ಆನೆಗಳು ಬರ್ದಂಗೆ ಆಗ್ಲಿ ಅಂತಕ್ಕಂಥದ್ದನ್ನ ವಿಶೇಷವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಯಾಕೆಂದ್ರೆ ಬಹು ಮುಖ್ಯವಾಗಿ ನಮ್ಮಲ್ಲಿ ಈಗ ರೈತರುಗಳು ಸಂಕಷ್ಟದಲ್ಲಿದ್ದಾರೆ. ಅದ್ರ ಜೊತೆಯಲ್ಲಿ ಏನು ನಾವು ಕೆಲಸವನ್ನ ನಂಬಿ ಹೋಗಿ ಕೆಲಸ ಮಾಡಬೇಕು, ಆನೆಗಳ ಕಾಟ ತುಂಬಾ ಜಾಸ್ತಿ ಆಗಿದೆ. ಇವತ್ತು 28 ಆನೆ ಇದೆ ಅಂತಕ್ಕಂಥದ್ದು ನಮಗೆ ಮಾಹಿತಿ ಇದೆ. ಈಗಾಗಲೇ ಅರಣ್ಯ ಅಧಿಕಾರಿಗಳು ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡ್ತಾ ಇದ್ದಾರೆ, ಅವನ್ನ ತೆರವುಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಈ ಭಾಗದ ಸಮಸ್ಯೆಗಳನ್ನ ನಮ್ಮ ಸಂಗಪ್ಪನವರು ಹೇಳ್ತಾ ಇರ್ತಾರೆ. 94C ಒಂದು ಇದಿರ್ತಕ್ಕಂಥದ್ದು. ಬಹುಶಃ 94C ಮೊನ್ನೆ ನಮ್ಮ ದಿನೇಶ್ ಅವರು ನಾವು ಜೊತೆಯಲ್ಲಿ ಎಲ್ಲ ರೆಡಿ ಮಾಡಿಸಿ ರೆವಿನ್ಯೂ ಮಿನಿಸ್ಟರ್ನ ಭೇಟಿ ಮಾಡಿ ಅದು ಕೊಟ್ಟಿರ್ತಕ್ಕಂಥದ್ದು. ಯಾಕೆಂದ್ರೆ ನೀವೆಲ್ಲ ತುಂಬಾ ಸ್ವಾಭಿಮಾನಿಗಳು. ರಸ್ತೆನಲ್ಲಿ ಸಿಕ್ಕಿದ್ರು ಸಹ ತುಂಬಾ ಚೆನ್ನಾಗಿ ಮಾತಾಡಿಸ್ತೀರಾ, ಒಳ್ಳೆಯದನ್ನ ಬಯಸ್ತೀರಾ. ಆದ್ರೆ ನನಗೆ ಕೆಲಸ ಅದಾಗಬೇಕು ಇದಾಗಬೇಕು ಅಂತ ಕೇಳ್ತಕ್ಕಂಥವ್ರಲ್ಲ ನೀವು. ಆದ್ರೆ ನಿಮ್ಮ ಕೆಲಸ ಏನು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಡ್ತಕ್ಕಂಥದ್ದಾಗಬೇಕು. ಹಾಗಾಗಿ ಅದು ಈಗಾಗಲೇ ರೆವಿನ್ಯೂ ಇಲಾಖೆನಲ್ಲಿದೆ. ಅದನ್ನ ಮುಂದುವರೆದು ಏನು AC ಇಂದ DC ಇಂದ ಬಂದಿರ್ತಕ್ಕಂಥದ್ದನ್ನ ನನ್ನ ಲೆಟರಲ್ಲೂ ಸಹ ಅದನ್ನ ಕೊಟ್ಟಿರ್ತಕ್ಕಂಥದ್ದಿದೆ. ಅದನ್ನ ನಮ್ಮ ದಿನೇಶ್ ನಾವೆಲ್ಲ ಸೇರಿ ಅದನ್ನ ಮುಂದುವರಿಸಿ ಮುಂದಿನ ದಿವಸಗಳಲ್ಲಿ ಅದಕ್ಕೆ ಏನು ಕಾಯಕಲ್ಪ ಇದೆ, ಇಷ್ಟು ದಿವಸ ನಿಮ್ಗೆ ಆಗಿರ್ತಕ್ಕಂಥ ಅನ್ಯಾಯ ಏನಿದೆ ಅದನ್ನ ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯ ಮುಖಂಡ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂಕಪ್ಪ, ಸದಾಶಿವ LG, ಅಮಿತ್ ಸಾಲಾಯನ್, ರವಿ ಆಚಾರ್ಯ, ಶ್ರೀ ವಿದ್ಯಾಗಣಪತಿ ಸೇವಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಇದೀಗ ಜಾಹೀರಾತು. ಹೇ ಮುಖೇಶ್, ಏನು ಫುಲ್ ಖುಷಿಯಾಗಿದ್ಯಾ? ಟೆನ್ಷನ್ ಫ್ರೀ ಆಗಿದ್ಯಾ? ಏನ್ ನಡೀತಿದೆ? ಹೌದು, ನಾನಂತೂ GST ಸರಿಯಾಗಿ ಫಿಲ್ ಮಾಡ್ತಾ ಇದ್ದೀನಿ. ಹಾಗಾಗಿ ಟೆನ್ಷನ್ ಇಲ್ಲ. ನಾನು IDBI ಬ್ಯಾಂಕ್ ನ GST ಆಧಾರಿತ ಗೃಹ ಸಾಲನ ತಗೊಂಡಿದ್ದೀನಿ. ಅಂಡ್ ಅದು ಉದ್ಯಮಿಗಳಿಗೆ ಒಳ್ಳೆ ಬಡ್ಡಿ ದರ ಮತ್ತೆ ಗರಿಷ್ಠ ಹಣ ನೀಡುತ್ತೆ.